ವರದಕ್ಷಿಣೆ ಕಿರುಕುಳ ಹಿನ್ನೆಲೆಯಲ್ಲಿ ಸೊಸೆಯನ್ನ ಮನೆಯಿಂದ ಆಚೆ ಹಾಕಿದ್ದಾರೆ ಶಿಕ್ಷಣ ಸಂಸ್ಥೆಯ ಮಾಲೀಕರೊಬ್ಬರು. ಈ ಹಿನ್ನೆಲೆಯಲ್ಲಿ ಇಡೀ ಕುಟುಂಬ ಸಮೇತರಾಗಿ ಬಂದು ಆ ಶಿಕ್ಷಣ ಸಂಸ್ಥೆಯ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ದಾರೆ ಅವರು. ಸೊಸೆಯನ್ನ ಮನೆಯಿಂದ ಹೊರಹಾಕಿದಂತಹ ಶಿಕ್ಷಣ ಸಂಸ್ಥೆ ಮಾಲೀಕ ಮದುವೆಯಾಗಿ ಕೇವಲ ಒಂದೇ ವರ್ಷಕ್ಕೆ ವರದಕ್ಷಿಣೆಗಾಗಿ ಕಿರುಕುಳ ನೀಡಿದ್ದಾರೆಂಬ ಆರೋಪವನ್ನ ಮಾಡ್ತಾ ಇದ್ದಾರೆ. ನ್ಯಾಯಕ್ಕಾಗಿ ಶಾಲೆಯ ಮುಂಭಾಗ ಯುವತಿಯ ಕುಟುಂಬಸ್ಥರು ಪ್ರತಿಭಟನೆ ಸಹ ಮಾಡ್ತಾ ಇದ್ದಾರೆ. ಮಾಗಡಿಯ ಶಿಕ್ಷಣ ಸಂಸ್ಥೆ ಮಾಲೀಕ ಗಂಗರಾಜು ವಿರುದ್ಧ ಆರೋಪ. ವರದಕ್ಷಿಣೆ ನೀಡದಿದ್ರೆ ಮಗನಿಗೆ ಬೇರೊಂದು ಮದುವೆ ಮಾಡ್ತೀವಿ ಅಂತ ಬೆದರಿಕೆಯನ್ನ ಒಡ್ತಾ ಇದ್ದಾರಂತೆ. ಅತ್ತೆ ವರಲಕ್ಷ್ಮಿ ಪತಿ ರೂಪೇಶ್ ವಿರುದ್ಧವೂ ಕೂಡ ವಿವಾಹಿತೆ ಆರೋಪವನ್ನ ಮಾಡ್ತಿದ್ದಾರೆ. ಸರ್, ನನ್ನ ಮನೆಗೆ ಬಿಟ್ಕೊತಾ ಇಲ್ಲ ಸರ್. ನಮ್ಮ ಅತ್ತೆ ಮಾವಂದಿರು ಮನೆಗೆ ಬಿಟ್ಕೊತಾ ಇಲ್ಲ. ಈ ಸ್ಕೂಲ್ ಇದೆ ಅಲ್ಲ, ಇವರು ಓನರೇ ನಮ್ಮ ಮಾವ ಬಂದ್ಬಿಟ್ಟು ಮನೆಗೆ ಹೋದರೆ ಮನೆಗೆ ಬರಬೇಡ ಅಂತ ಆಚೆ ಆಗ್ತಾ ಇದ್ದಾರೆ. ಯಾವ ಕಾರಣಕ್ಕೆ? ಕಾರಣ ಏನಂದರೆ ಅವರು ಬೇರೆ ಮದುವೆ ಮಾಡ್ಕೊತಾರಂತೆ ಸರ್. ಮಕ್ಳಿಗೆ ಬೇರೆ ಮದುವೆ ಮಾಡ್ಕೊತೀನಿ, ನಾನು ಬೇರೆ ಹೆಣ್ಮಕ್ಳನ್ನ ತರ್ತೀನಿ, 3 ಮದುವೆ ಮಾಡ್ತೀನಿ, 10 ಮದುವೆ ಮಾಡ್ತೀನಿ ಅಂತಾರೆ. ಮದುವೆ ಆಗಿ 1 ಇಯರ್ ಆಗಿರೋದು. ವರ್ಷಕ್ಕೊಂದೊಂದು ಚೇಂಜ್ ಮಾಡೋಕ್ಕೆ ನಾನು ಏನು ಅಂದ್ಕೊಂಡಿದ್ದಾರೆ ಸರ್ ಇವರು? ನಾನೇನು ಟಿಶ್ಯೂ ಪೇಪರಾ ಸರ್ ಹೆಣ್ಮಕ್ಳು ಅನ್ನೋದು? ಮನೆ ಬಿಟ್ಟು ಹೋಗು ಹಿಂಗೆ ಹಿಂಸೆ ಕೊಡ್ತಿದ್ರು ಸರ್ ವರ್ಷದಿಂದ. ಅದು ಡೌರಿ ಕೇಸು, ಅದು ತೊಗೊಂಬ ಮನೇಲಿ ಒಡವೆ ಮಾಡ್ಕೊಂಡು. ನಮ್ಮ ಅಪ್ಪ ಅಮ್ಮಗೆ ನಾನು ಒಬ್ಬಳೆ ಮಗಳಿರೋದು. ನಮ್ಮ ಅಣ್ಣ ತೀರ್ಕೊಂಡ್ರು 2 ವರ್ಷದಿಂದ. ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಳಿ ಮದುವೆ ಮಾಡಿದ್ದಾರೆ. ಒಬ್ಬಳೆ ಮಗಳು ಇದು ಮಾಡಿ ನೋಡ್ಕೊಳ್ರಪ್ಪ ಅಂತ ಎಲ್ಲ. ಮದುವೆಗೆ ಮುಂಚೆ ಎಲ್ಲ ಥರ ಭರವಸೆ ಕೊಟ್ಟು, ಇಲ್ಲ ನಾವು ಸ್ಕೂಲ್ ನಡೆಸ್ತೀವಿ, ನಾವೆಲ್ಲ ಇದು ವಿದ್ಯಾವಂತರು ಹಂಗೆಲ್ಲ ಇದು ಮಾಡಿಬಿಟ್ಟು ಎಲ್ಲ ಥರ ಹೇಳಿ ಮದುವೆ ಆಗಿ 1 ತಿಂಗಳಿಂದ ಟಾರ್ಚರ್ ಸ್ಟಾರ್ಟು ಸರ್. ಅದು ತೊಗೊಂಬ. ಆಮೇಲೆ ನನ್ನ ಗಂಡ ಆದವರು ಪ್ರತಿಯೊಂದಕ್ಕೂ ನಮ್ಮ ಅತ್ತೆ ಪರ್ಮಿಷನ್ ಕೇಳಬೇಕು. ಒಂದು ಹೆಂಡ್ತಿನ ಟಚ್ ಮಾಡೋಕ್ಕೂ ಅವ್ರ ಅಮ್ಮ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಮುಟ್ಟಲ್ಲ. ಅವ್ರಿಗೆ ಗಂಗರಾಜು ಅಂತ ನಮ್ಮ ಬೀಗರು, ವರಲಕ್ಷ್ಮಿ ಅಂತ ನಮ್ಮ ಬೀಗ್ತಿ, ಅವ್ರಿಗೂ ಒಂದು ಹೆಣ್ಮಗು ಇದೆ ಸರ್, ನಮ್ಮ ಮಗಳು ವಯಸ್ಸೊಳೇನೆ. ಅವ್ರು ಹೇಳ್ತಾರೆ, ಒಂದು ಹೆಣ್ಮಗಳನ್ನ ಮದುವೆ ಮಾಡಿ ಕೊಟ್ಟಮೇಲೆ ಪೊಲೀಸ್ ಸ್ಟೇಷನ್ ಮುಂದೆನೇ, ಸರ್ಕಲ್ ಇನ್ಸ್ಪೆಕ್ಟ್ರ್ ಮುಂದೆನೇ ಹೇಳ್ತಾರೆ, ಸಾಯಿಸ್ಲಿ, ಬಡಿಲಿ, ಹೊಡಿಲಿ, ಅವಳು 4 ಗೋಡೆ ಮಧ್ಯದಲ್ಲಿ ಇರಬೇಕು. ಹೆಂಗೆ ಆಚೆಗೆ ಹೋಗಿ ಪೊಲೀಸ್ನವ್ರು ಫೋನ್ ಮಾಡಿ ಕರ್ಸ್ಕೊತಾಳೆ. ಅವಳು ಯಾವ ಧೈರ್ಯದ ಮೇಲೆ ಹೋಗ್ತಾಳೆ? ನಮ್ಮ ಮನೆಗೆ ಬಂದಮೇಲೆ ಅವಳು ಸಾಯಿಸಿದ್ರು ನಮ್ಮ ಮನೆ ಒಳಗಿರ್ಬೇಕು. ಹೆಣ್ಮಕ್ಳನ್ನ ಸಾಯಿಸ್ಲಿ ಅಂತ ನಾವು ಇನ್ನೊಬ್ರು ಮನೆಗೆ ಮದುವೆ ಮಾಡಿಕೊಡ್ತೀವ? 25 ವರ್ಷ ಸಾಕ್ಬಿಟ್ಟು ಇನ್ನೊಂದು ಮನೆಗೆ ಸಾಯಿಸಕ್ಕೆ ಕೊಡಂಗಾದ್ರೆ ಹೆಣ್ಮಕ್ಳನ್ನ ಯಾಕೆ ಮದುವೆ ಮಾಡಬೇಕು? ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವಿನಯರಿಂದ. ವಿನಯ್, 4 ಜನಕ್ಕೆ ಬುದ್ಧಿ ಹೇಳೋ ಸ್ಥಾನದಲ್ಲಿರೋರು ಬುದ್ಧಿಗೇಡಿ ಕೆಲಸ ಮಾಡಿದ್ದಾರಾ? ವರದಕ್ಷಿಣೆಗಾಗಿ ಪೀಡಿಸೋದಾ? ಅಷ್ಟೊಂದು ಗತಿಗೆಟ್ಟಿದ್ದಾರಂತ ಏನು ಆರೋಪ ಹಾಕಿಯದ್ದು? ದಿವ್ಯಾ, ಏನೋ ವರದಕ್ಷಿಣೆಗಾಗಿ ಶಿಕ್ಷಣ ಸಂಸ್ಥೆಗಳ ಮಾಲೀಕನೇ ತನ್ನ ಸೊಸೆಯನ್ನ ಮನೆಯಿಂದ ಆಚೆ ಹಾಕಿರುವಂಥ ಒಂದು ಆರೋಪ ಕೇಳಿಬಂದಿರುವಂಥದ್ದು. ಮಾಗಡಿಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಮಾರುತಿ ಶಿಕ್ಷಣ ಸಂಸ್ಥೆ ಏನಿದೆ, ಈ ಸಂಸ್ಥೆಯ ಮಾಲೀಕರಾದಂಥ ಗಂಗರಾಜ್ ಅವರ ವಿರುದ್ಧ ಈ ಒಂದು ಆರೋಪವನ್ನು ಅವರ ಸೊಸೆಯೇ ಮಾಡಿರುವಂಥದ್ದು. ಕಳೆದ 1 ವರ್ಷದ ಹಿಂದಷ್ಟೇ ಅವರ ಮಗನಿಗೆ ಮದುವೆಯನ್ನು ಮಾಡಲಾಗಿತ್ತು. ಮದುವೆ ಆದ 1 ತಿಂಗಳಿಗೆ ವರದಕ್ಷಿಣೆ ಕಿರುಕುಳವನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದ ಬಳಿಕವೂ ಕೂಡ ಈ ವಿಚಾರವನ್ನು ಮನೆಯವರಿಗೆ ತಿಳಿಸ್ತೇನೆ ಹೇಗೋ ಜೀವನವನ್ನು ಮಾಡಿಕೊಂಡು ಬರ್ತಾ ಇದೆ. ಆದರೆ ಇತ್ತೀಚೆಗೆ ವಿಪರೀತವಾಗಿ ನನ್ನ ಮೇಲೆ ದೌರ್ಜನ್ಯವನ್ನು ಮಾಡ್ತಿದ್ದಾರೆ, ನಿತ್ಯ ಹಲ್ಲೆಯನ್ನು ಮಾಡ್ತಾರೆ ಅನ್ನೋ ಒಂದು ಆರೋಪವನ್ನು ಆ ಒಂದು ಎಜುಕೇಷನ್ ಟ್ರಸ್ಟ್ನ ಸೊಸೆ ಮಾಡಿರುವಂಥದ್ದು. ಅಂದರೆ ಪ್ರತಿನಿತ್ಯ ಕೂಡ ನನಗೆ ಮನೆಯಲ್ಲಿ ಕಿರುಕುಳವನ್ನು ನೀಡ್ತಾರೆ, ವರದಕ್ಷಿಣೆಯನ್ನು ತರದಿದ್ರೆ ನನ್ನ ಮಗನಿಗೆ ಬೇರೊಂದು ಮದುವೆಯನ್ನು ಮಾಡ್ತೀವಿ ಅಂತ ಬೆದರಿಕೆಯನ್ನು ಕೂಡ ಆಗ್ತಿರುವಂಥದ್ದು. ಜೊತೆಗೆ ಆಕೆ ಎಲ್ಲೂ ಕೂಡ ಹೊರಗಡೆ ಹೋಗ್ಲಿಕ್ಕೆ ಅವ್ರು ಬಿಡ್ತಿರ್ಲಿಲ್ಲ. ಅಂದರೆ ದೇವಸ್ಥಾನಕ್ಕೂ ಹೋಗಿಲ್ಲ, ತವ್ರ ಮನೆಗೂ ಹೋಗೋಗಿಲ್ಲ. ಆ ರೀತಿಯಾಗಿ ಮನೆಯಲ್ಲೇ ಅವ್ರನ್ನ ಕೂಡಿ ಹಾಕಿ ದೌರ್ಜನ್ಯವನ್ನು ಮಾಡ್ತಿದ್ರು. ಜೊತೆಗೆ ಈ ವಿಚಾರವನ್ನು ಪ್ರಶ್ನೆ ಮಾಡಿದರೆ ನನ್ನ ಗಂಡನ ಜೊತೆ ಕೂಡ ಮಾತನಾಡೋದಕ್ಕೆ ಬಿಡೋದಿಲ್ಲ. ಈ ರೀತಿಯಾಗಿ ನನಗೆ ಸಾಕಷ್ಟು ಕಿರುಕುಳವನ್ನು ನೀಡ್ತಿದ್ದಾರೆ. ಈ ಬಗ್ಗೆ ಮಾಗಡಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಯಾಕಂದ್ರೆ ಸಾಕಷ್ಟು ಪ್ರಭಾವಿಗಳಾಗಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿ ನಮಗೆ ಅನ್ಯಾಯವನ್ನು ಮಾಡ್ತಿದ್ದಾರೆ, ನ್ಯಾಯ ಕೊಡಿಸ್ತಾ ಇಲ್ಲ ಅನ್ನೋ ಒಂದು ವಿಚಾರಕ್ಕಾಗಿ ಇವತ್ತು ಇಡೀ ಕುಟುಂಬ ಕೂಡ ಆ ಶಿಕ್ಷಣ ಸಂಸ್ಥೆ ಎದುರು ಪ್ರತಿಭಟನೆಯನ್ನು ನಡೆಸಿದೆ. ನಮಗೆ ನ್ಯಾಯ ಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡಿ ಇದೀಗ ಮಾಧ್ಯಮಗಳ ಮೊರೆ ಬಂದಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ವಿನಯ್ ನಿಮ್ಮೆಲ್ಲ ಮಾಹಿತಿಗೆ.